ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿನೋ ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ನೋಡ್ತಾ ಇರ್ಬೋದು, ಸಂಜೆಯಿಂದ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೀರಿಂದಂತೂ ತುಂಬ ಅಂದರೆ ತುಂಬ ಪ್ರಾಬ್ಲಮ್ ಆಗಿದೆ ನಮ್ಮಲ್ಲಿ. ತಾಂಬ ಇನ್ನೊಂದು ಕೊಡ. ನನ್ನ ಮಗಳು ಈಗ ನೀರಿಗೇ ಹೋಗ್ತಾ ಇದ್ದಾಳೆ. ಹಿಡಿದಿಟ್ಟು ಬಂದಿದ್ವಿ ನಾವು. ಇಲ್ಲಿ ನೋಡ್ತಾ ಇರ್ಬೋದು, ಮೊನ್ನೆ ತಾನೇ ಹಾಕಿರುವಂಥ ಇದೇನಪ್ಪ ಇದು ನಿಂಬೆ ಗಿಡ. ಇದು ಇವತ್ತಿಗೆ 4 ದಿನ ಆಯಿತು ಹಾಕ್ಬಿಟ್ಟು. ನೋಡ್ತಾ ಇರ್ಬೋದು ಯಾವ ರೀತಿ ಚಿಗುರು ಬಂದಿದೆ ಅಂತ. ಬಟ್ ಅವತ್ತು ಗಿಡ ಹಾಕ್ಬಿಟ್ಟು ಅವತ್ತು ಹಾಕೋಗಿದ್ದು ನೀರು, ಮತ್ತು ಇದುವರೆಗೂ ನೀರಿಲ್ಲ. ಹಂಗಾಗಿ ನೆಲ ತೊಳೆದಿರೋ ನೀರನ್ನೇ ತಗೊಂಬಂದಿದ್ದೀನಿ. ನೋಡ್ತಾ ಇರ್ಬೋದು ನೀರಿಲ್ಲದೆ ಇರೋದಕ್ಕೆ ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ. ತೋರಿಸ್ತೀನಿ ಎಲ್ಲಿಂದ ನಾವು ನೀರು ತಗೊಂಡು ಬಂದಿದ್ದು ಅಂತ. ಒಂದು ಸ್ವಲ್ಪನೂ ಬಿಡಿದೆ. ನೋಡ್ತಾ ಇರ್ಬೋದು, ಆ ಕಡೆ ಈ ಕಡೆ ಹೋಗ್ದೇ ಎಲ್ಲ ಕುಡ್ದಾಗ್ತಾ ಇದೆ. ಹಿಂದೆ ಇವಾಗೊಂದು 3 ತಿಂಗಳಾಯಿತು ಸಸಿ ಎಲ್ಲ ತೊಗೊಂಡು ಬಂದಿದ್ವಿ. ಅಡಿಕೆ ಸಸಿ ನಮಗೆ ಒಂದು ಮೀಡಿಯಮ್ ಸೈಜ್ ಸಸಿ ನಮಗೆ ಸಿಗಲಿಲ್ಲ. ಅಲ್ಲೇನು ಕಾಣಿಸ್ತಾ ಇದೆ ಆ ಥರ ಸಸಿ ನಮಗೆ ಸಿಗಲಿಲ್ಲ. ನೋಡ್ತಾ ಇರ್ಬೋದು, ಈ ಥರ ಸಸಿ ತಂದಿದ್ದೀವಿ. TC ಸುಟ್ಟೋಗ್ಬಿಟ್ಟು ತುಂಬ ಪ್ರಾಬ್ಲಮ್ ಆಗಿದೆ. ನೋಡ್ತಾ ಇರ್ಬೋದು, ಇದು ಹಾಕಿದ ಮೇಲೆ ಒಂದು 2 ಸತಿ ಏನೋ ನೀರು ಅಷ್ಟೇ ಬಿಟ್ಟಿರೋಂಥದ್ದು. ಈ ಬಿಸಿಲಿಗೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತಾಯಿದೆ. ಇನ್ನು ಪರಂಗಿ ಹಣ್ಣಂತೂ ಸಖತ್ತು ಪರಂಗಿ ಹಣ್ಣಿದ್ದಾವೆ. ನೋಡ್ತಾ ಇರ್ಬೋದು, ಎಷ್ಟು ನಮ್ಮ ಫ್ಯಾಮಿಲಿ ಆಗಿರ್ಬೋದು, ನಮ್ಮ ರಿಲೇಷನ್ಸು, ಇಲ್ಲಿ ನಮ್ಮ ತೋಟದಲ್ಲಿ ಆಗಿರ್ಬೋದು, ಮನೆ ಹತ್ರ ಬಂದವ್ರಿಗೆ ಯಾರಿಗೂ ಇಲ್ಲ ಅಂದೇ ಎಲ್ರಿಗೂ ಈ ಸತಿ ಪರಂಗಿ ಹಣ್ಣು ಕೊಟ್ಟಿದ್ದೀವಿ. ನೀವು ಅಷ್ಟೇ ಯಾರಾದರೂ ನೋಡ್ತಾ ಇರೋದು ವಿಡಿಯೋ ನೋಡಿಕೊಂಡು ನಮ್ಮ ಹತ್ರ ಬಂದಂಥವ್ರಿಗೆ ಇಲ್ಲ ಅನ್ನಲ್ಲ, ಬಂದು ತಗೊಂಡು ಹೋಗ್ಬೋದು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ. ಬೆಳೆಸಬೇಕು ಅಂತ ಆಸೆ, ಬೆಳೀಬೇಕಲ್ವ, ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಇನ್ನು ನೋಡ್ತಾ ಇರ್ಬೋದು ಕರ್ಬೇವಿನ ಮರ, ಅದ್ರ ಪಾಡಿಗೆ ಅದೇ ಹುಟ್ಟು ಬೆಳೀತಾ ಇದೆ. ಇದು ಈ ರೀತಿ ಪ್ರತಿಯೊಂದು ಮರದಲ್ಲೂ ಕೂಡ ಪರಂಗಿ ಹಣ್ಣು. ಇದನ್ನು ಮೊನ್ನೆ ತಾನೇ ಕಡ್ದಿದ್ವಿ. ನುಗ್ಗಿ ಮರ ಮತ್ತೇನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಇನ್ನು ನೆಲ ಎಲ್ಲ ತೊಳೆದಿದ್ದಾಳೆ ಮಧುರ. ನಾನು ಕೂಡ ಸ್ನಾನ ಮಾಡಬೇಕು. ಇವತ್ತು ಪೂಜೆ ಕೂಡ ಮಾಡಬೇಕು. ವಾರ ಇವತ್ತು ನಮ್ಮದು. ಡ್ರಮ್ ಏನು ಅಲ್ಲಿ ಹಿಡಿದಿಟ್ಟು ಬಂದಿದ್ದೀವಿ. ನಮಗೆ ಯಾವಾಗ ಬೇಕೋ ಆವಾಗ ಬಳಸೋದಕ್ಕೆ ನೀರು ತಂದ್ಕೊಬೋದು. ನೋಡ್ತಾ ಇರ್ಬೋದು, ಮಧುರ ಪಾಪ ತರ್ತಾ ಇದ್ದಾಳೆ. ನಾನು ಕೂಡ ಒಂದು 2-3 ಸತಿ ಹೋಗಿ ತಂದೆ. ಹಂಗಾಗಿ ಸ್ವಲ್ಪ ಸುಸ್ತಾಗಿರೋ ಥರ ಮಾತು ಬರ್ತಾ ಇದೆ. ಇನ್ನು ಮಲ್ಲಿಗೆ ಅಂಟು ನೋಡ್ತಾ ಇರ್ಬೋದು, ಡ್ರ್ಯಾಗನ್ ಫ್ರೂಟು ಎಲ್ಲನೂ ಹಾಕಿದ್ದೀವಿ. ಇನ್ನೊಂದು ದಿನ ತೋರಿಸ್ತೀನಿ ನಿಮಗೆ ಯಾವ ಥರ ಏನು ಅಂತ ಹೇಳ್ಬಿಟ್ಟು. ಬನ್ನಿ, ಇವಾಗ ನಾನು ಎಲ್ಲಿ ಡ್ರಮ್ಮು ಹಿಡ್ದಿಟ್ಟು ಬಂದಿದ್ದೀನಿ ನೀರಿಂದ ಅಂತ ತೋರಿಸ್ತೀನಿ. ನಮ್ಮ ಮನೆ ಬಿಟ್ಟು ಸ್ವಲ್ಪ ದೂರ. ಇನ್ನು ನೋಡ್ತಾ ಇರ್ಬೋದು, ಇದು ಕೂಡ ನಮ್ಮ ಮನೆಯಲ್ಲಿದ್ದಾರಲ್ಲ ಅವರ ದೊಡ್ಡಪ್ಪನ ಮಗಂದು ಹೊಲ ಇದು. ಇವರು ಕೂಡ ಅಂಟು ಹಾಕಿದ್ದಾರೆ. ಅಂಟು ಅಂತೀವಿ ನಮ್ಮ ಕಡೆ ಈ ಶಾವಂತಿಗೆ ಎಲ್ಲ ಹೂವಿನ ಸಸಿಗಳು. ಇದು ಬಂದುಬಿಟ್ಟು ಸೆಂಟ್ ಎಲ್ಲೋ ಅಂತ ಕರೀತಾರೇನಪ್ಪ, ಮೋಸ್ಟ್ಲಿ ನನಗೆ ಅಷ್ಟೊಂದು ಗೊತ್ತಿಲ್ಲ. ಮನೆ ಬಿಟ್ಟು ನೋಡ್ತಾ ಇರ್ಬೋದು ಇಷ್ಟು ದೂರ ಬಂದಿದ್ದೀವಿ. ಪಾತ್ರೆ ಎಲ್ಲ ತೊಳ್ಕೊಂಡು ತಗೊಂಡು ಹೋಗಿರೋ ಅಂಥದ್ದು. ನೀರಿಂದು ತುಂಬ ಪ್ರಾಬ್ಲಮ್ ಇರೋದ್ರಿಂದ ಇಲ್ಲಿ ಇದು ಒಂದು ನಮ್ಮ ಮಾವರ್ದು, ಇನ್ನೊಂದು ಡ್ರಮ್ಮು ನಮ್ಮದು. ಇದು ಬಂದುಬಿಟ್ಟು ನಮ್ಮ ಮಾವರ್ದು. ಕೆಳಗಡೆ ಬಿದ್ದಿದೆ. ಹೋಗ್ಬೇಕಾದ್ರೆ ಹೊಚ್ಚಿ ಹೋಗಬೇಕು ನೀರಿಗೆ. ಇಲ್ಲಿಂದ ಮನೆ ತನಕ ಹೋಗಬೇಕು. ನಿಮಗೆ ಅನಿಸ್ಬೋದು ಇದೇನು ತುಂಬ ಹತ್ರ ಇದೆ ಅಂತ. ಇಲ್ಲ, ಸಖತ್ತು ದೂರನೇ ಇದೆ. ಒಂದೇ ಸರಿ ಕುಡಿಯೋದಕ್ಕಷ್ಟೇ ತಗೊಂಡೋಗಿದ್ವಿ. ಇನ್ನು ಇವಾಗ ಬಳಸೋದಕ್ಕೆಲ್ಲ ಯಾವಾಗ ಬೇಕೋ ಆವಾಗ ತಗೊಂಡೋಗ್ಬಿಟ್ಟು ಬಳಸ್ಕೊತಾ ಇದ್ದೀವಿ ಈ ರೀತಿ. ಇವತ್ತು ಇಲ್ಲಿ ನೀರು ಹಿಡ್ದಿರೋದಕ್ಕೆ ಮಧುರಾಗೂ ವಿನೋಗೂ ವೇದಗೂ ಸ್ನಾನ ಆಯಿತು. ಇನ್ನು ನಾನು ಕೂಡ ನುಪುರ್ ಮೆಹಂದಿ ಹಚ್ಕೊಂಡಿದ್ದೀನಲ್ಲ, ನನಗೂ ಕೂಡ ಜಾಸ್ತಿ ನೀರು ಬೇಕಾಗುತ್ತೆ ಅಂತ ಒಂದು 4-5 ಕೊಡಾದರೂ ಬೇಕು ಇವಾಗ ಮಧುರಾಗೂ ನನಗೂ. ಹಾಗಾಗಿ ಇಬ್ಬರು ಕೂಡ, ಅವಳು ಇಷ್ಟೊತ್ತು ತಗೊಂಡು ಬಂದು ಇವಾಗ ನಾನು ತಗೊಂಡು ಬರ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಈ ಬೇಸಿಗೆಯಲ್ಲೂ ಕೂಡ ಎಷ್ಟು ಚೆನ್ನಾಗಿದ್ದಾವೆ ಹೂವು ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ರೇಟ್ ಇದ್ದಾವಂತೆ ಈಗ. ಏನು ಮಾಡ್ತೀರಾ ನೋಡ್ತಾ ಇರ್ಬೋದು, ಜಾಸ್ತಿ ಹೂವು ಬಂದಿಲ್ಲ, ಎಲ್ಲೊಂದು ಹೂವು ಬಂದಿದೆ. ಇಲ್ಲಿ ನಮ್ಮ ತೋಟದಲ್ಲಿ 3 ಜನ ಹಾಕಿರ್ಬೋದು ಅನಿಸುತ್ತೆ. ಇದೀನಿ ಇವಾಗ ಸದ್ಯಕ್ಕೆ ಭಾಳ ಜನ ಹಾಕಿಲ್ಲ ಅನಿಸುತ್ತೆ. ಇನ್ನು ನೆಕ್ಸ್ಟ್ ಡೇಯಿಂದ ವಿಡಿಯೋ ಸ್ಟಾರ್ಟ್ ಆಗ್ತಾ ಇದೆ. ಚಾನಲ್ ವಿನೋ ಹಳ್ಳಿ ಲೈಫ್ ಕೋಟೆನಾಡು ಚಿತ್ರದುರ್ಗ. ನಾನು ನಿಮ್ಮ ಮನೆ ಮಗಳು. ನಾವಂತೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿರ್ತೀನಿ. ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದುಬಿಟ್ಟು ಮಾರ್ನಿಂಗಿಂದ ಲಾಗ್ ಸ್ಟಾರ್ಟ್ ಮಾಡಿ.
ಇನ್ನು ನಮ್ಮದು ಟಿ ಸಿ ಕೆಟ್ಟೋಗಿತ್ತಲ್ವ, ನೀರು ಕೂಡ ಇವಾಗ ನೈಟಿಂದ ಎಲ್ಲ ರೆಡಿ ಆಗಿದೆ. ಇನ್ನು ನೋಡ್ತಾ ಇರ್ಬೋದು, ನಿನ್ನೆ ಇನ್ನು ನಮ್ಮ ಮನೆಯವರು ಭಾಳ ದಿನ ಆಗಿದೆ ಅಂತ ಹೇಳ್ಬಿಟ್ಟು ಇದು ಪ್ಯಾರ್ಲ ಗಿಡ, ಬಿಕ್ಕೇನೆ ಹಣ್ಣು ಗಿಡ ಅಂತೀವಿ ನಮ್ಮ ಕಡೆ, ಅದನ್ನು ಕೂಡ ಹಾಕಿದ್ದಾರೆ. ನೋಡ್ತಾ ಇರ್ಬೋದು ಮುಸ್ರೆ ಬಕೆಟ್ ಇದು, ಸ್ವಲ್ಪ ನೀರು ಹಿಡ್ದಿದ್ರಲ್ವ ಆ ಪಟ್ಲಿ ಮರಿಗೆ ಅಂತ ಹೇಳ್ಬಿಟ್ಟು ಅದನ್ನೇ ತಂದುಬಿಟ್ಟು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಸಸಿ ಮಾತ್ರ. ನೋಡ್ತಾ ಇರ್ಬೋದು ಒಣಗಿಲ್ಲ ಇನ್ನು ಮತ್ತು ನಿಂಬೆ ಗಿಡನೂ ಇದೆಯಲ್ಲ ಇದೇ ಲೈನಲ್ಲಿ, ಹಂಗೆ ಅದಕ್ಕೂ ಸ್ವಲ್ಪ ಹಾಕಿ ಹೋಗೋಣ ಅಂತ ಬಂದಿದ್ದೀನಿ. ನೋಡಬೇಕು ದಾವ ಇಲ್ಲದೇ ಇದ್ದರೆ ಹಾಕೋದು, ಇಲ್ಲಾಂದರೆ ಇಲ್ಲ. ನಿನ್ನೆ ನೈಟೇ ಕರೆಂಟ್ ಎಲ್ಲ ಬಂದಿತ್ತಲ್ಲ, ರನ್ನಿಂಗ್ ಇತ್ತು ಮೋಟ್ರು, ನೀರು ಹೋಗಿದ್ದಾವೆ. ನೋಡ್ತಾ ಇರ್ಬೋದು, ಹೋಗ್ದಿದ್ದಿದ್ರೆ ಹೋಗ್ಬೋದಾಗಿತ್ತು. ನೋಡ್ತಾ ಇರ್ಬೋದು ಈ ಥರ ಪೈಪು ಕಟ್ಟಿದ್ದಾರೆ ನಮ್ಮ ಮನೇಲಿ. ಇಷ್ಟು ದಿನ ನೀರು ವೇಸ್ಟ್ ಆಗ್ತಾವಂತ ಹೇಳ್ಬಿಟ್ಟು ಇವಾಗ ಓಪನ್ ಮಾಡಿ ಬಿಟ್ಟಿದ್ದೀವಿ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಚಿಗುರಿದೆ ಅಂತ ನಿಂಬೆ ಗಿಡ. ಇನ್ನು ನಮ್ಮ ಫ್ಯಾಮಿಲಿಯಲ್ಲೇ ಒಬ್ಬ ಹುಡುಗಿ ಮೆಚೂರ್ಡ್ ಆಗಿದ್ದಾಳೆ, ಅವಳಿಗಂತ ಹೊಸ್ಕೆ ಮಾಡಬೇಕು. ಇವತ್ತು ಸ್ವಲ್ಪ ಜಾಮೂನು ಮತ್ತು ಗಾರ್ಗೆ ಮಾಡಿಕ್ಕಣ ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ರವೆ ನೆನೆಸ್ಬಿಟ್ಟು ಇಟ್ಟಿದ್ದೆ, ಚೆನ್ನಾಗಿ ನೆಂದ್ಕೊಂಡ್ಲಿ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಹೋದ ತಕ್ಷಣ ಮಧುರ ಒಂದು ಅಡುಗೆ ಕೆಲಸ ಏನಾದರೂ ಮಾಡ್ತಾಳೆ. ನಾನಂತೂ ಗಾರ್ಗೆ ಮತ್ತು ಜಾಮೂನು ನೈಟು ಮಾಡ್ಕೊಳ್ಲೇಬೇಕು. ಬೆಳಗ್ಗೆನೇ ಒಂದು 10 ಗಂಟೆಗೆಲ್ಲ ನೆನೆಸಿಟ್ಟಿದ್ದೆ. ಅದೇನು ಭಾಳ ಹೊತ್ತು ನೆನೆಬೇಕಂತೇನಿಲ್ಲ, ಮಧ್ಯಾಹ್ನ ನೈಟು ನೆನೆಯುತ್ತೆ, ಬಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನೆನೆ ಹಾಕಿದ್ದೀನಿ. ಇನ್ನು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಿಂಬೆ ಸಸಿ ಮತ್ತು ಪ್ಯಾರ್ಲೆ ಸಸಿ. ನೋಡ್ತಾ ಇರ್ಬೋದು ಬೆಲ್ಲನ ನುಣ್ಣಗೆ ಕುಟ್ಟಿ ಪುಡಿ ಮಾಡ್ಕೊತಾ ಇದ್ದೀನಿ. ಮತ್ತು ಇನ್ನು ಪಕ್ಕದಲ್ಲೇ ನೆನೆಸಿಟ್ಟಿರೋಂಥ ಗಾರ್ಗೆಗಂತ ನೆನೆಸಿಟ್ಟಿರೋಂಥ ರವೆನೂ ಕೂಡ ಚೆನ್ನಾಗಿ ನೆಂದಿದೆ. ಇನ್ನು ಇದ್ರ ಜೊತೆ ಶುಂಠಿ ಏಲಕ್ಕಿ ಸೇರಿಸ್ಬಿಟ್ಟು ಮಿಕ್ಸ್ ಮಾಡೋ ಅಂಥದ್ದು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇನ್ನು ಇದು ಬಂದುಬಿಟ್ಟು ಗಾರ್ಗೆ 3 ಥರ ಗಾರ್ಗೆ ಮಾಡ್ತೀನಿ. ಅದರಲ್ಲಿ ಇವತ್ತು ರವೆ ಗಾರ್ಗೆ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ಕೆಮ್ಮಂತೂ ಸರಿನೇ ಹೋಗ್ತಾ ಇಲ್ಲ, ಗಂಟ್ಲಂತೂ ತುಂಬ ಅಂದರೆ ತುಂಬ ಕಡ್ತಾ ಆಗ್ತಾಯಿದೆ. ಇನ್ನು ಸುಮಾರು ಇವಾಗ ಅರ್ಧ ಕೆ ಜಿ ಆಗೋಷ್ಟು ರವೆ ತಗೊಂಡಿದ್ದೆ. ಇವಾಗ ಅರ್ಧ ಕೆ ಜಿಗೆ ಒಂದು 3/4 ಕೆ ಜಿ ಆಗೋಷ್ಟು ಇದು ಬೆಲ್ಲ ತಗೊಂಡಿದ್ದೀನಿ. ಯಾಕಪ್ಪ ಅಂತ ಹೇಳಿದ್ರೆ ಇದ್ರ ಜೊತೆ ಅನ್ನ ಮುದ್ದೆ ಕೂಡ ಇನ್ನು ಮಿಕ್ಸಿಗೆ ಹಾಕಬೇಕಲ್ವ, ಹಾಗಾಗಿ ಸ್ವೀಟು ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು 3/4 ಕೆ ಜಿ ಆಗೋಷ್ಟು ಬೆಲ್ಲನ ನುಣ್ಣಗೆ ಕುಟ್ಟಿ ಇದ್ರ ಜೊತೆ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ಸ್ವಲ್ಪ ಉಂಡೆ ಥರ ಇತ್ತು ಅಂತಂದರೆ ಮಿಕ್ಸಿಲಿ ತಿರುಗಲ್ಲ, ಮತ್ತು ಅದು ಕೂಡ ಒಂಥರ ಸ್ಮೆಲ್ ಬಂದುಬಿಡುತ್ತೆ ಮೋಟ್ರು ಸುಟ್ಟೋದಂಗೆ ಥರ. ಹಂಗಾಗಿ ಈ ಥರ ನುಣ್ಣಗೆ ಎಲ್ಲ ಕುಟ್ಟಿ ಪುಡಿ ಮಾಡ್ಕೊಂಡ್ರೆ ಒಂದೇ ಒಂದು ಸಾರಿ ಈ ಥರ ಮಿಕ್ಸಿಗೆ ಹಾಕ್ಕೊಂಡ್ರೆ ರೆಡಿ ಆಗುತ್ತೆ. ಗಾರ್ಗೆ ಪೇಸ್ಟ್ ಥರ ಬರುತ್ತೆ. ನನಗಂತೂ ತುಂಬ ಇಷ್ಟ ಗಾರ್ಗೆ ಅಂದರೆ, ನನಗಿಂತಲೂ ನನ್ನ ಮಕ್ಕಳಿಗೂ ನಮ್ಮ ಮನೆಯವ್ರಿಗಂತೂ ಇನ್ನೂ ಇಷ್ಟ. ನಮ್ಮ ಮನೆಯವ್ರಿಗೋಸ್ಕರನೇ ಆ್ಯಕ್ಚುಲಿ ಗಾರ್ಗೆ ಮಾಡೋವಂಥದ್ದು. ಹೆಂಗೆ ಬರುತ್ತೆ ಏನು ಅಂತ ನೋಡಬೇಕು ನಾಡಿನ ವೀಡಿಯೋದಲ್ಲಿ. ಇನ್ನು ಬೆಳಿಗ್ಗೆನೇ ಹೊಸ್ಗೆ ತಗೊಂಡು ಹೋಗೋ ಅಂಥದ್ದು ಇವತ್ತೇ ತಗೊಂಡು ಹೋಗಬೇಕು ಅಂತ ಇದ್ವಿ. ನೀರಿಂದು ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಸ್ನಾನ ಬಟ್ಟೆ ಅದು ಇದು ಎಲ್ಲ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ಇವತ್ತು ತಗೊಂಡು ಹೋಗಲಿಲ್ಲ ನಾನು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ದಯವಿಟ್ಟು ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿಬಿಟ್ಟು ವಿಡಿಯೋ ನೋಡಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಅವರು ಕೂಡ ವಿಡಿಯೋ ನೋಡಿ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ. ಇನ್ನು ಬೆಲ್ಲ ಕುಟ್ಟೋದಕ್ಕೆ ಬಟ್ಟೆ ಎಲ್ಲ ಬಿಸಾಕಿದ್ದೀವಿ, ಹಳೆ ಬಟ್ಟೆಗಳು ಏನು ಇಟ್ಕೊಂಡಿಲ್ಲ. ಹಾಗಾಗಿ ಒಂದು ಒಗ್ದಿರೋ ಅಂಥ ಟವಲ್ನೇ ತಗೊಂಡ್ಬಿಟ್ಟು ನೀಟಾಗಿ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ಕವರಲ್ಲೂ ಕೂಡ ಹಾಕೋಕ್ಕೆ ಬರಲ್ಲ ಅದು, ಹಾಗಾಗಿ ಕವರಲ್ಲಿ ಹಾಕಿ ಜಜ್ಜಿದ್ವಪ್ಪ ಅಂತ ಹೇಳಿದ್ರೆ ಏನಾಗುತ್ತಪ್ಪ ಅಂತಂದರೆ ಅದು ಕವರ್ ಸ್ಮೆಲ್ಲು ಇಲ್ಲ ಕವರ್ ಹತ್ಕೊಂಡಿರೋ ಥರ ಆಗೋದು, ಈ ಥರ ಆಗುತ್ತಲ್ಲ. ಹಾಗಾಗಿ ಈ ಕಾಟನ್ ಟವಲಲ್ಲೇ ಕುಟ್ಟಿ ಪುಡಿ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಬೆಲ್ಲ ಮತ್ತು ರವೆ ಎರಡೂ ಸೇರಿಸ್ಬಿಟ್ಟು ಒಂದೊಂದು 2 ಸತಿ ರುಬ್ಕೋಬೇಕು, ಹಂಗಾದರೆ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಹಾಗಾಗಿ ಹಾಕಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಟು ಆಲ್. ಬಾಯ್.